ಅಮೆರಿಕಾದಿಂದ ಭಾರತಕ್ಕೆ ಕರೆತಂದಿರುವಂತಹ ಮೋಸ್ಟ್ ವಾಂಟೆಡ್ ಉಗ್ರ ರಾಣಾನನ್ನ ಎನ್ಐಎ ಅರೆಸ್ಟ್ ಮಾಡಿ ಏರ್ಬೇಸ್ ನಲ್ಲೇನೆ ಮೆಡಿಕಲ್ ಚೆಕಪ್ ಅನ್ನ ಮಾಡ್ತಾ ಇದ್ದು ಇನ್ನೇನು ಕೆಲವೇ ಕ್ಷಣದಲ್ಲಿ ಏರ್ಪೋರ್ಟ್ ನಿಂದ ರಾಣಾ ಹೊರಗೆ ಕರ್ಕೊಂಡ್ಬರ್ತಾರೆ. ಪಾಲಂ ಏರ್ಪೋರ್ಟ್ ನಿಂದ ಹೊರಗಡೆ ಕರೆತರಲಿರುವಂತಹ ಎನ್ಐಎ ಅಧಿಕಾರಿಗಳು, ಆ ಬಳಿಕ ನೇರವಾಗಿ ಪಟಿಯಾಲ ಕೋರ್ಟ್ಗೆ ಹಾಜರುಪಡಿಸಲಿರುವಂತಹ ಎನ್ಐಎ ತಂಡ ಕೋರ್ಟ್ಗೆ ಕರೆದೊಯ್ಯುವ ರೂಟ್ ಮ್ಯಾಪ್ ಬಿಡುಗಡೆ ಆಗಿದೆ. ಕೋರ್ಟ್ಗೆ ಕರೆದೊಯ್ಯುವಂತಹ ರೂಟ್ ಮ್ಯಾಪ್ ಬಿಡುಗಡೆಗೊಂಡಿದೆ. ಯಾವ ಮಾರ್ಗದಲ್ಲಿ ಹೋಗ್ತಾರೆ ಅಂತೇಳಿ ಪಾಲಂ ಅಲ್ಲಿಂದ ತಿಮ್ಮಯ್ಯ ಮಾರ್ಗ್ ಪರೇಡ್ ರೋಡ್ ಬರುತ್ತೆ. ದೌಲ್ಕುವಾಗ್ ಬಂದು ಸರ್ದಾರ್ ಪಟೇಲ್ ಮಾರ್ಗವಾಗಿ ಬಂದು ಅಕ್ಬರ್ ರೋಡ್ಗೆ ಬಂದು ಇಂಡಿಯಾ ಗೇಟ್ ದಾಟಿ ಪಟಿಯಾಲ ಕೋರ್ಟ್ ರೀಚ್ ಆಗುತ್ತೆ. ಮೊದಲ ಫೋಟೋ ಬಿಡುಗಡೆ ಆಗಿದೆ. ಇದು ಮೊದಲ ಫೋಟೋ. ನಿಮಗೆ ಅನಿಸ್ತಾ ಇರಬಹುದು ಯಾಕೆ ಮುಖ ಇರುವಂತಹ ಫೋಟೋ ಇಲ್ಲ ಅಂತೇಳಿ. ಅಲ್ಲಿ ಟೆಸ್ಟ್ ಆಫ್ ಐಡೆಂಟಿಫಿಕೇಶನ್ ಪೀರಿಯಡ್ ಮುಗಿಯೋವರೆಗೂ ಕೂಡ ಅವರ ಫೋಟೋವನ್ನ ಎಲ್ಲೂ ತೋರಿಸಲ್ಲ. ಅಫಿಷಿಯಲಿ ಅದು ಕನ್ಫರ್ಮ್ ಆಗಬೇಕು ಈತನೇ ಅಂತೇಳಿ. ಟೆಸ್ಟ್ ಪೀರಿಯಡ್ ನಡೆಯುತ್ತೆ. ಅದು ಆ ಟೆಸ್ಟ್ ಪೀರಿಯಡ್ ನಡೆದ ಬಳಿಕ ಹೌದು ಈತನೇ ಅಂತೇಳಿ ರಾಣಾ ಅಂತ ಅಲ್ಲಿರುತ್ತೆ. ಆದ್ರೆ ಕೋರ್ಟ್ ನಲ್ಲಿ ಅದು ಐಡೆಂಟಿಫಿಕೇಶನ್ ಟೆಸ್ಟ್ ಪೀರಿಯಡ್ ಅಂತ ನಡೆಯುತ್ತೆ. ಅದಾದ ಬಳಿಕ ಆತನ ಫೋಟೋವನ್ನ ರಿವೀಲ್ ಎನ್ಐಎ ಅವರೇ ರಿಲೀಸ್ ಮಾಡಬಹುದು. ಎನ್ಐಎ ತಮ್ಮ ವಶಕ್ಕೆ ಪಡೆದುಕೊಂಡ ಬಳಿಕ ತೆಗೆದಂತಹ ಮೊದಲ ಫೋಟೋ ಇದು. ನೀವು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ತಹವೂರ್ ರಾಣಾ ಮೋಸ್ಟ್ ವಾಂಟೆಡ್ ಉಗ್ರ 166 ಮಂದಿ ಬಲಿಯಾಗಿದ್ದಕ್ಕೆ ಕಾರಣಕರ್ತ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆತನನ್ನ ಹೊರಗಡೆ ಕರ್ಕೊಂಡ್ ಬರ್ತಾರೆ. ಈಗ ದೇಶಾದ್ಯಂತ ಈತನ ಜೊತೆಗೆ ಹೆಡ್ಲೈನ್ ಕೂಡ ಹೆಡೆಮುರಿ ಕಟ್ಟಿ ಅಂತೇಳಿ ಕೂಗು ಕೇಳಿ ಬರ್ತಾ ಇದೆ. ಹೆಡ್ಲೈನ್ ಕೂಡ ಭಾರತಕ್ಕೆ ಕರ್ತನ್ನಿ ಅಂತೇಳಿ ಒಂದಷ್ಟು ಜನ ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ರಾಜತಾಂತ್ರಿಕವಾದಂತಹ ಒಂದಷ್ಟು ಪ್ರಕ್ರಿಯೆಗಳು ನಡೆಯಿತು. ಅಲ್ಲಿ ಯಾವುದೇ ಒಂದು ಯೂಸ್ ಆಗಲಿಲ್ಲ. ಕಾನೂನಾತ್ಮಕವಾದಂತಹ ಪ್ರಕ್ರಿಯೆಗಳು, ಹೋರಾಟಗಳು ನಡೆದು ಈತನನ್ನ ಭಾರತಕ್ಕೆ ಕರೆದುಕೊಂಡು ಬರೋದಕ್ಕೆ ಅದು ಆಗಲಿಲ್ಲ. 17 ವರ್ಷ ಸಮರ, ಆ ಸಮರ ಇವತ್ತಿಗೆ ಬಂದು ನಿಂತಿದೆ. ಇದು ಭಾರತಕ್ಕೆ ಸಂದಂತ ಅತಿ ದೊಡ್ಡ ಗೆಲುವು. ಅಮೆರಿಕಾದಿಂದ ಭಾರತಕ್ಕೆ ಕರೆತಂದಿರುವಂತಹ ಮೋಸ್ಟ್ ವಾಂಟೆಡ್ ಉಗ್ರ ರಾಣಾನನ್ನ ಎನ್ಐಎ ಅರೆಸ್ಟ್ ಮಾಡಿ ಏರ್ಬೇಸ್ ನಲ್ಲೇನೆ ಮೆಡಿಕಲ್ ಚೆಕಪ್ ಅನ್ನ ಮಾಡ್ತಾ ಇದ್ದು ಇನ್ನೇನು ಕೆಲವೇ ಕ್ಷಣದಲ್ಲಿ ಏರ್ಪೋರ್ಟ್ ನಿಂದ ರಾಣಾ ಹೊರಗೆ ಕರ್ಕೊಂಡ್ಬರ್ತಾರೆ. ಪಾಲಂ ಏರ್ಪೋರ್ಟ್ ನಿಂದ ಹೊರಗಡೆ ಕರೆತರಲಿರುವಂತಹ ಎನ್ಐಎ ಅಧಿಕಾರಿಗಳು, ಆ ಬಳಿಕ ನೇರವಾಗಿ ಪಟಿಯಾಲ ಕೋರ್ಟ್ಗೆ ಹಾಜರುಪಡಿಸಲಿರುವಂತಹ ಎನ್ಐಎ ತಂಡ ಕೋರ್ಟ್ಗೆ ಕರೆದೊಯ್ಯುವ ರೂಟ್ ಮ್ಯಾಪ್ ಬಿಡುಗಡೆ ಆಗಿದೆ. ಕೋರ್ಟ್ಗೆ ಕರೆದೊಯ್ಯುವಂತಹ ರೂಟ್ ಮ್ಯಾಪ್ ಬಿಡುಗಡೆಗೊಂಡಿದೆ. ಯಾವ ಮಾರ್ಗದಲ್ಲಿ ಹೋಗ್ತಾರೆ ಅಂತೇಳಿ ಪಾಲಂ ಅಲ್ಲಿಂದ ತಿಮ್ಮಯ್ಯ ಮಾರ್ಗ್ ಪರೇಡ್ ರೋಡ್ ಬರುತ್ತೆ. ದೌಲ್ಕುವಾಗ್ ಬಂದು ಸರ್ದಾರ್ ಪಟೇಲ್ ಮಾರ್ಗವಾಗಿ ಬಂದು ಅಕ್ಬರ್ ರೋಡ್ಗೆ ಬಂದು ಇಂಡಿಯಾ ಗೇಟ್ ದಾಟಿ ಪಟಿಯಾಲ ಕೋರ್ಟ್ ರೀಚ್ ಆಗುತ್ತೆ. ಮೊದಲ ಫೋಟೋ ಬಿಡುಗಡೆ ಆಗಿದೆ. ಇದು ಮೊದಲ ಫೋಟೋ. ನಿಮಗೆ ಅನಿಸ್ತಾ ಇರಬಹುದು ಯಾಕೆ ಮುಖ ಇರುವಂತಹ ಫೋಟೋ ಇಲ್ಲ ಅಂತೇಳಿ. ಅಲ್ಲಿ ಟೆಸ್ಟ್ ಆಫ್ ಐಡೆಂಟಿಫಿಕೇಶನ್ ಪೀರಿಯಡ್ ಮುಗಿಯೋವರೆಗೂ ಕೂಡ ಅವರ ಫೋಟೋವನ್ನ ಎಲ್ಲೂ ತೋರಿಸಲ್ಲ. ಅಫಿಷಿಯಲಿ ಅದು ಕನ್ಫರ್ಮ್ ಆಗಬೇಕು ಈತನೇ ಅಂತೇಳಿ. ಟೆಸ್ಟ್ ಪೀರಿಯಡ್ ನಡೆಯುತ್ತೆ. ಅದು ಆ ಟೆಸ್ಟ್ ಪೀರಿಯಡ್ ನಡೆದ ಬಳಿಕ ಹೌದು ಈತನೇ ಅಂತೇಳಿ ರಾಣಾ ಅಂತ ಅಲ್ಲಿರುತ್ತೆ. ಆದ್ರೆ ಕೋರ್ಟ್ ನಲ್ಲಿ ಅದು ಐಡೆಂಟಿಫಿಕೇಶನ್ ಟೆಸ್ಟ್ ಪೀರಿಯಡ್ ಅಂತ ನಡೆಯುತ್ತೆ. ಅದಾದ ಬಳಿಕ ಆತನ ಫೋಟೋವನ್ನ ರಿವೀಲ್ ಎನ್ಐಎ ಅವರೇ ರಿಲೀಸ್ ಮಾಡಬಹುದು. ಎನ್ಐಎ ತಮ್ಮ ವಶಕ್ಕೆ ಪಡೆದುಕೊಂಡ ಬಳಿಕ ತೆಗೆದಂತಹ ಮೊದಲ ಫೋಟೋ ಇದು. ನೀವು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ತಹವೂರ್ ರಾಣಾ ಮೋಸ್ಟ್ ವಾಂಟೆಡ್ ಉಗ್ರ
166 ಮಂದಿ ಬಲಿಯಾಗಿದ್ದಕ್ಕೆ ಕಾರಣಕರ್ತ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆತನನ್ನ ಹೊರಗಡೆ ಕರ್ಕೊಂಡ್ ಬರ್ತಾರೆ. ಈಗ ದೇಶಾದ್ಯಂತ ಈತನ ಜೊತೆಗೆ ಹೆಡ್ಲಿಯನ್ನು ಕೂಡ ಹೆಡೆಮುರಿ ಕಟ್ಟಿ ಅಂತೇಳಿ ಕೂಗು ಕೇಳಿ ಬರ್ತಾ ಇದೆ. ಹೆಡ್ಲಿಯನ್ನು ಕೂಡ ಭಾರತಕ್ಕೆ ಕರ್ತನ್ನಿ ಅಂತೇಳಿ ಒಂದಷ್ಟು ಜನ ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ರಾಜತಾಂತ್ರಿಕವಾದಂತಹ ಒಂದಷ್ಟು ಪ್ರಕ್ರಿಯೆಗಳು ನಡೆಯಿತು, ಅಲ್ಲಿ ಯಾವುದೇ ಒಂದು ಯೂಸ್ ಆಗಲಿಲ್ಲ. ಕಾನೂನಾತ್ಮಕವಾದಂತಹ ಪ್ರಕ್ರಿಯೆಗಳು, ಹೋರಾಟಗಳು ನಡೆದು ಈತನನ್ನ ಭಾರತಕ್ಕೆ ಕರೆದುಕೊಂಡು ಬರೋದಕ್ಕೆ ಅದು ಆಗಲಿಲ್ಲ. 17 ವರ್ಷ ಸಮರ, ಆ ಸಮರ ಇವತ್ತಿಗೆ ಬಂದು ನಿಂತಿದೆ. ಇದು ಭಾರತಕ್ಕೆ ಸಂದಂತ ಅತಿ ದೊಡ್ಡ ಗೆಲುವು. ಅಮೆರಿಕಾದಿಂದ ಭಾರತಕ್ಕೆ ಕರೆತಂದಿರುವಂತಹ ಮೋಸ್ಟ್ ವಾಂಟೆಡ್ ಉಗ್ರ ರಾಣಾನನ್ನ ಎನ್ಐಎ ಅರೆಸ್ಟ್ ಮಾಡಿ ಏರ್ಬೇಸ್ ನಲ್ಲೇನೆ ಮೆಡಿಕಲ್ ಚೆಕಪ್ ಅನ್ನ ಮಾಡ್ತಾ ಇದ್ದು, ಇನ್ನೇನು ಕೆಲವೇ ಕ್ಷಣದಲ್ಲಿ ಏರ್ಪೋರ್ಟ್ ನಿಂದ ರಾಣಾ ಹೊರಗೆ ಕರ್ಕೊಂಡ್ ಬರ್ತಾರೆ. ಪಾಲಂ ಏರ್ಪೋರ್ಟ್ ನಿಂದ ಹೊರಗಡೆ ಕರೆತರಲಿರುವಂತಹ ಎನ್ಐಎ ಅಧಿಕಾರಿಗಳು, ಆ ಬಳಿಕ ನೇರವಾಗಿ ಪಟಿಯಾಲ ಕೋರ್ಟ್ಗೆ ಹಾಜರುಪಡಿಸಲಿರುವಂತಹ ಎನ್ಐಎ ತಂಡ. ಕೋರ್ಟ್ಗೆ ಕರೆದೊಯ್ಯುವ ರೂಟ್ ಮ್ಯಾಪ್ ಬಿಡುಗಡೆ ಆಗಿದೆ. ಕೋರ್ಟ್ಗೆ ಕರೆದೊಯ್ಯುವಂತಹ ರೂಟ್ ಮ್ಯಾಪ್ ಬಿಡುಗಡೆಗೊಂಡಿದೆ. ಯಾವ ಮಾರ್ಗದಲ್ಲಿ ಹೋಗ್ತಾರೆ ಅಂತೇಳಿ ಪಾಲಂ ಅಲ್ಲಿಂದ ತಿಮ್ಮಯ್ಯ ಮಾರ್ಗ್, ಪರೇಡ್ ರೋಡ್ ಬರುತ್ತೆ, ದೌಲ್ಕುವಾಗ್ ಬಂದು ಸರ್ದಾರ್ ಪಟೇಲ್ ಮಾರ್ಗವಾಗಿ ಬಂದು ಅಕ್ಬರ್ ರೋಡ್ಗೆ ಬಂದು ಇಂಡಿಯಾ ಗೇಟ್ ದಾಟಿ ಪಟಿಯಾಲ ಕೋರ್ಟ್ ರೀಚ್ ಆಗುತ್ತೆ. ಮೊದಲ ಫೋಟೋ ಬಿಡುಗಡೆ ಆಗಿದೆ. ಇದು ಮೊದಲ ಫೋಟೋ. ನಿಮಗೆ ಅನಿಸ್ತಾ ಇರಬಹುದು ಯಾಕೆ ಮುಖ ಇರುವಂತಹ ಫೋಟೋ ಇಲ್ಲ ಅಂತೇಳಿ. ಅಲ್ಲಿ ಟೆಸ್ಟ್ ಆಫ್ ಐಡೆಂಟಿಫಿಕೇಶನ್ ಪೀರಿಯಡ್ ಮುಗಿಯೋವರೆಗೂ ಕೂಡ ಅವರ ಫೋಟೋವನ್ನ ಎಲ್ಲೂ ತೋರಿಸಲ್ಲ. ಅಫಿಷಿಯಲಿ ಅದು ಕನ್ಫರ್ಮ್ ಆಗಬೇಕು ಈತನೇ ಅಂತೇಳಿ. ಟೆಸ್ಟ್ ಪೀರಿಯಡ್ ನಡೆಯುತ್ತೆ. ಅದು ಆ ಟೆಸ್ಟ್ ಪೀರಿಯಡ್ ನಡೆದ ಬಳಿಕ ಹೌದು ಈತನೇ ಅಂತೇಳಿ ರಾಣಾ, ಅಂದ್ರೆ ರಾಣಾ ಅಂತ ಅಲ್ಲಿರುತ್ತೆ, ಆದ್ರೆ ಕೋರ್ಟ್ ನಲ್ಲಿ ಅದು ಐಡೆಂಟಿಫಿಕೇಶನ್ ಟೆಸ್ಟ್ ಪೀರಿಯಡ್ ಅಂತ ನಡೆಯುತ್ತೆ. ಅದಾದ ಬಳಿಕ ಆತನ ಫೋಟೋವನ್ನ ರಿವೀಲ್ ಎನ್ಐಎ ಅವರೇ ರಿಲೀಸ್ ಮಾಡಬಹುದು. ಎನ್ಐಎ ತಮ್ಮ ವಶಕ್ಕೆ ಪಡೆದುಕೊಂಡ ಬಳಿಕ ತೆಗೆದಂತಹ ಮೊದಲ ಫೋಟೋ ಇದು. ನೀವು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ತಹವೂರ್ ರಾಣಾ, ಮೋಸ್ಟ್ ವಾಂಟೆಡ್ ಉಗ್ರ, 166 ಮಂದಿ ಬಲಿಯಾಗಿದ್ದಕ್ಕೆ ಕಾರಣಕರ್ತ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆತನನ್ನ ಹೊರಗಡೆ ಕರ್ಕೊಂಡ್ ಬರ್ತಾರೆ. ಈಗ ದೇಶಾದ್ಯಂತ ಈತನ ಜೊತೆಗೆ ಹೆಡ್ಲಿಯನ್ನು ಕೂಡ ಹೆಡೆಮುರಿ ಕಟ್ಟಿ ಅಂತೇಳಿ ಕೂಗು ಕೇಳಿ ಬರ್ತಾ ಇದೆ. ಹೆಡ್ಲಿಯನ್ನು ಕೂಡ ಭಾರತಕ್ಕೆ ಕರ್ತನ್ನಿ ಅಂತೇಳಿ ಒಂದಷ್ಟು ಜನ ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ರಾಜತಾಂತ್ರಿಕವಾದಂತಹ ಒಂದಷ್ಟು ಪ್ರಕ್ರಿಯೆಗಳು ನಡೆಯಿತು, ಅಲ್ಲಿ ಯಾವುದೇ ಒಂದು ಯೂಸ್ ಆಗಲಿಲ್ಲ. ಕಾನೂನಾತ್ಮಕವಾದಂತಹ ಪ್ರಕ್ರಿಯೆಗಳು, ಹೋರಾಟಗಳು ನಡೆದು ಈತನನ್ನ ಭಾರತಕ್ಕೆ ಕರೆದುಕೊಂಡು ಬರೋದಕ್ಕೆ ಅದು ಆಗಲಿಲ್ಲ. 17 ವರ್ಷ ಸಮರ, ಆ ಸಮರ ಇವತ್ತಿಗೆ ಬಂದು ನಿಂತಿದೆ. ಇದು ಭಾರತಕ್ಕೆ ಸಂದಂತ ಅತಿ ದೊಡ್ಡ ಗೆಲುವು.